ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನಮ್ಮ ಮಾದೇಶನ್ನ ತಗೊಂಡು ನಮ್ಮ ವಸೀಮ್ ಅವ್ರದ್ದು ಅಂಗಡಿ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ ಲ್ಯಾಮಿನೇಷನ್ನ ಮಾಡಿಸ್ಕೊಳ್ಳೋಕ್ಕೆ. ಇಲ್ಲಿಂದ ಇವಾಗ ಇನ್ನೂ ಕರೆಕ್ಟ್ 10 ಕಿಲೋಮೀಟ್ರಿಗೆ 30 ನಿಮಿಷ ತೋರಿಸ್ತಾ ಇದೆ. PPFಗೂ ಲ್ಯಾಮಿನೇಷನ್ಗೂ ಏನಪ್ಪ ಡಿಫ್ರೆನ್ಸ್ ಅಂತಂದರೆ PPF ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಲ್ಯಾಮಿನೇಷನ್ನು ಬಜೆಟಲ್ಲಿರುತ್ತೆ. ಸೊ ನಾವು ಹೆಂಗೆ ಒಂದು ಮೊಬೈಲ್ ತೊಗೊಂಡ್ರೆ ಅದ್ರ ಮೇಲೆ ಮೊದಲೆಲ್ಲ ಸ್ಕ್ರೀನ್ ಹಾಕ್ಸ್ತಿದ್ವಿ ಗೊತ್ತಾ ಒಂದು, ಸೊ ಅದಕ್ಕೆ ಲ್ಯಾಮಿನೇಷನ್ ಅಂತ ಕರೀತಾರೆ. ನಿಜವಾಗ್ಲೂ ನನಗಿದು ಯಾವ ಏರಿಯಾ ಏನು ಅಂತ ಗೊತ್ತೇ ಆಯ್ತಾ ಇಲ್ಲ. ಯಾವುದೋ ಹೊಸ ರೂಟಲ್ಲಿ ಕರ್ಕೊಬತ್ತೈತೆ ಗೂಗಲು. ಬಟ್ ಇಲ್ಲಿ ಮೆಟ್ರೋ ಐತಿದೆಯಲ್ಲ, ಯಶವಂತಪುರ, ಅತ್ತಿಗುಪ್ಪೆ. ಇಷ್ಟು ವರ್ಷ ಇದ್ದೀನಿ ನಾನು ಬೆಂಗಳೂರಲ್ಲಿ, ಆದ್ರೂ ನನಗೆ ಎಕ್ಸಾಕ್ಟಾಗಿ ಒಂದು ಏರಿಯಾನ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ವಿತೌಟ್ ಗೂಗಲ್ ಮ್ಯಾಪ್ ಅಂತೂ ನನ್ನಿಂದ ಹೋಗೋಕ್ಕೆ ಆಗಲ್ಲ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇವನೇನು ಮೊನ್ನೆ ತಾನೇ ಗಾಡಿನ ಸೆಲ್ಗಿದೆ ಅಂತ ಹಾಕಿದ್ದ, ಆದರೂ ಮತ್ತೆ ಲ್ಯಾಮಿನೇಷನ್ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ. ನಂದೇನು ಗೊತ್ತಾ ಲಾಜಿಕ್ಕು, ನನ್ನ ಗಾಡಿ ನನ್ನ ಹತ್ರ ಇರೋವರೆಗೂ ನನ್ನ ಮನಸ್ಸಲ್ಲಿ ಏನು ಅನಿಸುತ್ತೋ ಅಷ್ಟು ಕ್ಲೀನಾಗಿ ಇದನ್ನು ಇಟ್ಕೋಬೇಕು. ಏರಿಯಾ ಮಾತ್ರ ಅಲ್ಟಿಮೇಟ್. ಸುಮ್ಮನೆ ಮೇಯ್ನ್ ರೋಡಲ್ಲಿ ಹೋಗ್ಬೇಕಿತ್ತು ನಾನು. ಈ ಗೂಗಲ್ ಮಾಡಿದ ಕೆಲಸ ಶಾರ್ಟ್ಕಟ್ಟಲ್ಲಿ ಕರ್ಕೊಬರ್ತೀನಿ ಅಂದ್ಬಿಟ್ಟು ನೋಡಿ, ಬರೀ 6 ಕಿಲೋಮೀಟ್ರಿಗೆ 15 ನಿಮಿಷ ತೋರಿಸ್ತಾ ಇದೆ. ಓ ಶಿವ, ಈ ಥರ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಟ್ರಾಫಿಕ್ಕು, ಎಷ್ಟು ಜನ. ಅಯ್ಯಪ್ಪ, ಒಳ್ಳೆ ಕ್ರೌಡ್ ಆಗಿ ನೋಡಿ. ಯಾವ ಏರಿಯಾ ಇದು? ಒಂದು ಬೋಲ್ಡು ಇಲ್ಲ ಅಟ್ಲೀಸ್ಟ್ ನೋಡೋಣ ಅಂದರೆ. ನೋಡಿ ಇಲ್ಲೆಲ್ಲ ಬನ್ನು, ಬ್ರೆಡ್ಡು ಇವೆಲ್ಲ ಜಾಸ್ತಿ ಮಾಡ್ತಾರೆ ಅಂತ ಕಾಣಿಸುತ್ತೆ ಇಲ್ಲಿ. ನನ್ನ ಪ್ರಕಾರ ಇದು ಮೆಜೆಸ್ಟಿಕ್ ಕನೆಕ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ ಅಲ್ವಾ? ಮೇ ಬಿ. ಬೆಂಗಳೂರಲ್ಲಿ ಇನ್ನೂ ಜಟ್ಕಾ ಗಾಡಿ ಓಡ್ತಾ ಇದೆ ಅಂತಂದರೆ ದೊಡ್ಡ ವಿಚಾರ ಅದು. ಬಟ್ ಆದರೆ ಪಾಪ ಕುದುರೆಗೆ ಆಹಾರ ಏನು ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿಂದನೇ ಕಾಣಿಸ್ತಾ ಇದೆ ಪಾಪ ಕುದುರೆ ಅಪೌಷ್ಟಿಕವಾಗಿ ಆಗಿಬಿಟ್ಟಿದೆ. ಏನು ದುಡಿಮೆ ಮಾಡ್ತಾರೆ ಅದರಲ್ಲಿ. ಹೋಗಲಿ, ಟ್ರಾಫಿಕಲ್ಲಿ ಹೆಂಗಾದರೂ ಹೋಗುತ್ತೆ ಅದು. ದೇವ್ರೆ, ಅಟ್ಲೀಸ್ಟ್ ನೋಡಿ ಫ್ಲೈಓವರ್ ಆದರೂ ಒಂಚೂರು ಫ್ರೀ ಆಗಿದೆ. ಫುಲ್ ಖಾಲಿಯಾಗೈತೆ. ಓಕೆ, JC ರೋಡಿಗೆ ಬಂದಾಯಿತು. ಅಷ್ಟು JC ರೋಡು ಅಂತಂದರೆ ಗೊತ್ತಲ್ಲ ನಿಮಗೆ, ಕಾರ್ಗೆ, ಬೈಕ್ಗೆ ಏನೇನು ಬೇಕೋ ಎಲ್ಲ ಐಟಮು ಸಿಗೋಂಥ ಜಾಗ ಇದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಓಹೋ, ಲೈಟ್ ಏನು ಮಿಣ ಅಂತ ಮಿಣುಕ್ಸ್ತಾವ್ರೆ. GT ಬೈಕ್ ಆ್ಯಂಡ್ ಕಾರ್ ಅಸೆಸರೀಸ್. ಇಲ್ಲೇ ಸತೀಶ್ ಹಿರೇಗೌಡ್ರದ್ದು. ಇಲ್ಲೇ. ಎಲ್ಲಿ ಸತೀಶ್ ಅಣ್ಣ? ಇಲ್ಲಿ ಒಳಗೆ ಕೂತಿದ್ದಾರಾ? ಅವ್ರದ್ದೇನಾ? ನಡೀತು. ಓಹೋ, ಏನಣ್ಣ ಈ ಥರ? ಏನು ಶಿಖರಿಂಗ್ ಈ ಥರ ಸಖತ್ತಾಗಿದೆ. ಓ, ಈ ಥರ ಮ್ಯಾಗೆಲ್ಲ ಹಾಕಿ ಫುಲ್ಲು ಹೊಸದೇ ಮಾಡ್ತಾ ಇರೋದು ಹಂಗಾದ್ರೆ. ಹೌದಾ? ಪ್ಲೇ ಮಾಡಿ. ಇದೆಯಾ ಯಾವುದಾದ್ರೂ ಸಾಂಗು? ಓಹೋ, ಮತ್ತೆ ಉಸಿರು ಕೊಡ್ತಾ ಇದ್ದೀರಾ ಅಣ್ಣ ನೀವು, ಮತ್ತೆ ಉಸಿರು ಕೊಡ್ತಾ ಇದ್ದೀರಾ. ಈ ಹಳೆ PPF ಏನು ಹಾಕಿದ್ರು ಅದನ್ನೆಲ್ಲ ತೆಗಿತಾ ಇದ್ದಾರೆ. ಸೊ ಹಳೆ ಡಿಸೈನು ಏನಿತ್ತು ಎಲ್ಲ ತೆಗೆದ್ಬಿಟ್ಟು ಫ್ಲಾಟ್ ಗಾಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅಲ್ಲೇ ಮಗಿಯೋದು, ಅಲ್ಲೇ ಹಾಕೊಳ್ಳೋದು ಪೆಟ್ರೋಲು. ಇನ್ನೊಂದು ಹೇಳಕ್ಕೆ ಅಣ್ಣ, ಹೇಳಿ. ನಮ್ದ್ರಲ್ಲಿ ನಾವೇ ತೊಳ್ಕೊಳ್ಳೋದು ಅಂತಾರಲ್ಲ, ಅದಿದೆನಾ? ಅದಿದೆ.
ಇವತ್ತು ನಿಮ್ದು ವಿಡಿಯೋ ರಿಲೀಸ್ ಮಾಡಿದ್ದೀನಿ ನೋಡಿದ್ರಾ ಬ್ಲಾಗ್ಸಲ್ಲಿ ಕಿತ್ತಡಿ ಕಿರಣ್ ಬ್ಲಾಗ್ಸಲ್ಲಿ. ನೀವು ಮದುವೆ ಆಗಿರುವ ಹುಡುಗರ ಮಾರ್ಗದರ್ಶಕ ನಾನು ತಗೋತಾ ಇದ್ದೀನಿ ಅಂತ ಗೊತ್ತಿರ್ಲಿಲ್ಲ ಅಂತ. ಡೆಡ್ಲಿ ಕಾಂಬಿನೇಷನ್ ಲೈಕ್ ಮಾಡ್ತಾರೆ. ನಮ್ಮ ಕಾಂಬಿನೇಷನ್ ಲೈಕ್ ಮಾಡ್ತಾರೆ. ಹಳೆ ಕಾಂಬಿನೇಷನ್ ಅಲ್ಲ, ಎಷ್ಟು ವರ್ಷದ ಕಾಂಬಿನೇಷನ್. ಎಷ್ಟು ನಿಂಗೆ 4 ವರ್ಷ ಆಯ್ತಣ್ಣ ನಾವು ಪರಿಚಯ ಆಗಿ? 2019 6 ವರ್ಷ ಆಗೋಯ್ತಣ್ಣ. 6 ವರ್ಷ ಆಗೋಯ್ತು ನೋಡಿ. ಇಲ್ಲಿ ಇವಾಗ ಇಷ್ಟೊಂದು ಕಾರ್ಗಳು ಆಲ್ಟ್ರೇಷನ್ಸ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ, ಮಾಡಿಫಿಕೇಷನ್ಸ್ ಮಾಡ್ಸೋಕ್ಕೆ. ಇದ್ರ ಜೊತೆಗೆ ನಾನಿವಾಗ ಸೀಟ್ ಕವರ್ನ ಸ್ವಲ್ಪ ಅಣ್ಣ ಗೊತ್ತಾಯ್ತಲ್ವ ನಿಮಗೆ, ತುಂಬ ಜಾಸ್ತಿ ಇದೆ ಅಲ್ವಾ? ಅಣ್ಣ ಸೊ ಈಗ ಒಂದು ಫಾಗ್ ಲೈಟ್ನು ಕೂಡ ಹಾಕ್ಸ್ತಾ ಇದ್ದೀನಿ. ವಸೀಮ್ ಯಾವ್ದು ಇವಾಗ ಫಾಗ್ ಲೈಟು? HG ಮಿನಿ ಡ್ರೈಫ್ ಅಂತ. ವೈಟ್ ಆ್ಯಂಡ್ ಎಲ್ಲೋನಾ? ಎಷ್ಟು ಬೀಳುತ್ತೆ ಇದು? ಪ್ರೈಸ್ ಬಂದು ಬೇರೆಯವರಿಗೆ ಬಂದು 1800 ಮಾಡ್ತಾರೆ, ನಮ್ಮ ಹತ್ರ ಬಂದು 1400. ಓಕೆ ನೋಡಿ 1400ಗೆ. ಸೊ ಈ HG ಇದು ಲೈಟು. ಇವನ್ ನೀವು ಬಾಕ್ಸು ನೋಡಿ, ಬಾಕ್ಸು ಸಖತ್ತಾಗಿದೆ ಆ್ಯಕ್ಚುಲಿ. ಸೊ ಆಫ್ ರೋಡ್ಗೆ ಹೋದಾಗ ಇರಲಿ ಅಂತ ಅಂದ್ಬಿಟ್ಟು ಇದೊಂದನ್ನು ಹಾಕ್ಸ್ಕೊಂಡಿದ್ದೀನಿ. ಯಾಕಂತಂದರೆ ಗೊತ್ತಲ್ಲ ನಿಮಗೆ ಇದರಲ್ಲಿ ಸಾಲಲ್ಲ ಅಂತ. ಈಗ ನೋಡಿ ಈ ಫಾಗ್ ಲೈಟ್ನ ಫಿಟ್ ಮಾಡಿರೋದು ಪ್ಲಗ್ ಆ್ಯಂಡ್ ಪ್ಲೇ, ಅಂದರೆ ಯಾವುದೇ ಥರ ಇಲ್ಲಿ ವೈರಿಂಗ್ನ ಕಟ್ ಮಾಡಿಲ್ಲ ನೋಡಿ. ಸೀದಾ ಇಲ್ಲಿಂದ ತಗೊಂಡು ಬಂದು ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ವೈರೆಲ್ಲ ಏನೂ ಕಟ್ ಮಾಡಂಗಿಲ್ಲ. ಸೊ ನೋಡಿ ಎಲ್ಲ ರೆಡಿ ಆಯ್ತು. ಇವಾಗ ಮಾದೇಶ ನೋಡಕ್ಕೆ ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂತ ಈಗ ನೋಡಿ ಈ ಥರ ಇದೆ ಇವಾಗ. ಅಣ್ಣ ಹೊರಡೋಣ ಬನ್ನಿ. ವಸೀಮ್ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು, ಟೀಮ್ಗೆ ಚೆನ್ನಾಗಿ ಮಾಡಿಕೊಟ್ರಿ. ಎಸ್ಪೆಷಲಿ ನಂಗೆ ಆ ಸೀಟ್ ಸಿಕ್ಕಾಬಿಟ್ಟೆ ಇಷ್ಟ ಆಗಿದೆ. ಸೀಟ್ಗೆ ಎಂಕ್ವೈರಿ ಬರುತ್ತೆ ಜಾಸ್ತಿ. ಹಾಂ ಡನ್ ಅಲ್ವಾ? ವೆಹಿಕಲ್ ತಗೊಳ್ಳೋದಿದ್ರೆ ನನಗೆ ನಾನೇನಾದ್ರು ಇನ್ಕೇಸ್ ವೆಹಿಕಲ್ ಇಲ್ಲ ಅಂದ್ರೆ ನೋಡಿದ್ರೆ ಮೇಲ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ 5 Gmailಗೆ ಇದು ಮಾಡಿ, ಏನೋ ಮೇಲ್ ಮಾಡಿ, ಆಮೇಲೆ ವಾಸಿಂಗ್ದು ಶಾಪ್ದು ಲೊಕೇಶನ್ನು ಮತ್ತು ಲಿಂಕು ಎಲ್ಲ ಕೊಟ್ಟಿರ್ತೀನಿ. ವಾಸಿಂಗ್ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ವಾಸಿಂಗ್ ಖುದ್ದಾಗಿ ಓಪನ್ ಮಾಡಿರೋದು GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಅಂತ, ಊರ್ವಶಿ ಥಿಯೇಟ್ರ್ ಪಕ್ಕ ದರ್ಗಾ ಮುಂದೆನೇ ಇದೆ, ಇಲ್ಲಿರೋದು. ನೋಡಿ ಖುಷಿಯಾಗುತ್ತೆ ಆ್ಯಕ್ಚುಲಿ. ಸ್ಟಾರ್ಟಿಂಗ್ ಒಂದು ಕೆಲಸ ಮಾಡಿಕೊಂಡು ಅದಾದಮೇಲೆ ತಾನೇ ಒಂದು ಸ್ವಂತವಾಗಿ GT ಬೈಕ್ ಅಸೆಸರೀಸ್ ಅಂತ ಒಂದು ಅಂಗಡಿ ಇಟ್ಟಿರೋದ್ರಿಂದ ನೋಡಿ ಇವಾಗ ಇಲ್ಲಿಗೆ ಬಂದ್ವಿ. ಕ್ಲೀನಾಗಿ ಕ್ಯಾಶುವಲಾಗಿ ನಮಗೆ ಏನು ವರ್ಕ್ ಬೇಕೋ ಆ ವರ್ಕ್ನ ಮಾಡಿಸ್ಕೊಂಡಂಗೆ ಆಯಿತು. ಎಸ್ಪೆಷಲಿ ನನಗೆ ಈ ಸೀಟು ಸಕ್ಕತ್ತಾಗಿ ಇಷ್ಟ ಆಯಿತು ಮಾತ್ರ. ನೋಡೋಣ ಈಗ ರೈಡ್ ಮಾಡಿ ನೋಡೋಣ ಕಂಫರ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಇವನ್ ನೀವು ಏನಾದರೂ ಮಾಡಿಸ್ಕೊಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರಿ ಬರೋಣ ವಸೀಮ್, ಥ್ಯಾಂಕ್ ಯು, ಬಾಯ್ 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 ಎಲ್ಲರಿಗೂ ಬಾಯ್. ಓಕೆ, ಸೊ ಅಂತೂ ಇಂತೂ ಕೆಲಸ ಮುಗಿಸಿದ್ವಿ. 7 ಗಂಟೆಗೆ ಬಂದಿದ್ದು, ಇವಾಗ ಟೈಮ್ ಎಕ್ಸಾಕ್ಟಾಗಿ ಎಷ್ಟಾಗಿದೆ ಯಪ್ಪ 11:15 ಆಯಿತು. ಮಾತ್ರ ಬಂದು ಕೆಲಸ ಕ್ಲೀನಾಗಿ ಮುಗೀತು. ನಾವೇನು ಅಂದ್ಕೊಂಡ್ವೋ ಆ ಕೆಲಸ ಕ್ಲೀನಾಗಿ ಮುಗಿದಿದೆ. ಚೆನ್ನಾಗಿದೆ ಗಾಡಿ. ಇವಾಗ ಒಂಥರ ಒಳ್ಳೆ ಹೊಸ ಫೀಲ್ ಸಿಗ್ತಾಯಿದೆ ನನಗಂತೂ. ನೈಸ್. ಆ್ಯಕ್ಚುಲಿ ಹಿಂಗಿರಬೇಕು ಗಾಡಿ. ಯಾವಾಗಲೂ ನಮ್ಮ ಹತ್ರ ಇರೋ ಗಾಡಿ ಹೊಸ್ದಾಗಿತ್ತು ಅಂತಂದರೆ ನಮ್ಮ ಮೂಡ್ ಚೆನ್ನಾಗಿರುತ್ತೆ. ಸೊ ಮಾಡೋ ಕೆಲಸಗಳು ಚೆನ್ನಾಗಾಗತ್ತೆ, ಅವಾಗ ಹಿಡಿಯುತ್ತೆ, ಕೈ ಹಿಡಿಯುತ್ತೆ ಅಲ್ವಾ? ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ವರ್ಕು ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಫಸ್ಟೆಲ್ಲ ಬೆಂಗಳೂರು ಯಾಕೋ ಬೇಜಾರು ಅಂತ ಅನ್ಸೋದು, ಇಲ್ಲಿ ನಾವು ಬದುಕ್ತೀವ ಆಗಲ್ವಾ ಅನ್ನೋ ಥರ ಎಲ್ಲ ಫೀಲ್ ಆಯ್ತಾಯಿತ್ತು. ಎಷ್ಟೋ ಸಲ ಅನಿಸಿದೆ ಬೆಂಗಳೂರು ಬಿಟ್ಟು ಹೋಗ್ಬಿಡೋಣ ಸಾಕು ಇಲ್ಲಿ ಅಂತ. ಆದರೆ ಅದೇನೋ ಗೊತ್ತಿಲ್ಲ, ಇತ್ತೀಚೆಗಂತೂ ಬೆಂಗಳೂರೇ ಇಷ್ಟ ಆಯ್ತಾ ಇದೆ. ಲೈಕ್ ಅಂತಂದರೆ ಈ ಊರು ನಮ್ಮನ್ನು ಬೇಜಾರಾಗಕ್ಕೆ ಬಿಡಲ್ಲ, ಮಾಡಲ್ಲ, ಒಳ್ಳೆ ಎಂಗೇಜಿಂಗ್ ಆಗಿಟ್ಟಿರುತ್ತೆ, ಕೆಲಸ ಮಾಡೋಷ್ಟಕ್ಕೆ ಶಕ್ತಿ ಕೊಡುತ್ತೆ. ಆಮೇಲೆ ಸರ್ಕಲ್ಲು ಅಷ್ಟೇ, ಎಲ್ಲರೂ ದುಡಿಬೇಕು ಅನ್ನೋ ಒಂದು ಇದರಲ್ಲಿ ಇರ್ತಾರಲ್ಲ, ಸೊ ಇನ್ನೂ ಹೆಚ್ಚುತ್ತೆ ಅದು. ಸೊ ಇಷ್ಟು ದಿನದಲ್ಲಿ ನನಗೆ ಇತ್ತೀಚೆಗೆ ಯಾಕೋ ಈ ಥರ ಫೀಲು ಬೆಂಗಳೂರು ಮೇಲೆ ಆಗ್ತಾಯಿದೆ. ಸೊ ನಿಮಗೂ ಎಷ್ಟೋ ಜನಕ್ಕೆ ಆ ಥರ ಫೀಲ್ ಆಗಿರ್ಬೋದು, ಕಮೆಂಟ್ ಮಾಡಿ ತಿಳಿಸಿ. ಸತೀಶಣ್ಣ ಎಲ್ಲಿ? ಹಾಂ
ಅಲ್ಲೇ ನಿಂತಿದ್ದೀನಿ, ಅದು ಚಾರ್ಜರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮೊಬೈಲ್ ಮಾರ್ಕೆಟ್ ತರ ಕೇಳಿದೆ. ಅಯ್ಯಯ್ಯೋ, ಹೌದಾ? ಸರಿ ಅಣ್ಣ, ನಾನು ಅಲ್ಲಿಂದ ಲೊಕೇಶನ್ ಹಾಕಿ ಹೋಗಿ. ಬಂದ್ಬಿಡ್ತೀರಾ? ಆರಾಮಾಗಿ ಬರ್ತೀನಿ, ಬರೋದಕ್ಕೇನು. ಹೌದಾ? ಪಕ್ಕ? ಕಿರಣ್ ಏನು ಹಿಂಗೆ ಕೇಳ್ತೀರಿ, ಎಲ್ಲೆಲ್ಲ ಸುತ್ತ ಮಾಡ್ತೀನಿ ಬಂದವನಿಗೆ. ಸರಿ 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 ಅಣ್ಣ, ಆಯಿತು. ಲೊಕೇಶನ್ ಹಾಕಿ ಸಾಕು ನಂಬರ್. ಹಾಂ ಸರಿ ಅಣ್ಣ, ಸರಿ ಅಣ್ಣ. ಹಾಂ ಓಕೆ. ಹಾಂ ಬ್ರೋ, ಹೊರಟ್ರಾ? ಇನ್ನು 15 ನಿಮಿಷ ಅಲ್ಲಿರ್ತೀನಿ. ಹೊರಟ್ರಿ ನೀವು? ಓಟಾಯ್ತು ಆನ್ ದ ವೇ ಇದ್ದೀನಿ ನಾನು. ಅವರು ಅಣ್ಣ ಅಣ್ಣನೂ ಬರ್ತಾವ್ರ ಹಿಂದೆ. ಓಕೆ. ಓಕೆ, ಡನ್.